ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಜೀವದ ಜೊತೆ ಆಟವಾಡುತ್ತಿದ್ದ ಖಾಸಗಿ ಬಸ್ಗಳ ವಿರುದ್ಧ ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇತ್ತೀಚೆಗೆ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಬಸ್ಸಿನ ಟಾಪ್ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದ ತಂಡ ಚಿಂತಾಮಣಿ ವ್ಯಾಪ್ತಿಯಲ್ಲಿ ದಿಢೀರ ಪರಿಶೀಲನೆ ಕೂಡ ನಡೆಸಿತು. ಕಾರ್ಯಾಚರಣೆ ವೇಳೆ ನಿಯಮ ಉಲ್ಲಂಘಿಸಿ ಬಸ್ನ ಟಾಪ್ ಮೇಲೆ ಪ್ರಯಾಣಿಕರನ್ನು ಕೂರಿಸಿಕೊಂಡಿದ್ದ ಬಸ್ಗಳನ್ನು ತಡೆದು ನಿಲ್ಲಿಸಿದ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಸ್ಥಳದಲ್ಲೇ ನಿಯಮ ಉಲ್ಲಂಘಿಸಿದ ಬಸ್ಗಳಿಗೆ ಭಾರಿ ಪ್ರಮಾಣದ ದಂಡ ವಿಧಿಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಿಂತಾಮಣಿ ಸಾರಿಗೆ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹುಸೈನ್, ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳಲ್ಲಿ ನಿಯಮ ಮೀರಿ ಪ್ರಯಾಣಿಕರನ್ನು ಕರೆದೊಯ್ಯುವ ಬಗ್ಗೆ ನಿರಂತರ ಪರಿಶೀಲನೆ ನಡೆಸಲಾಗುತ್ತಿದೆ. ಈಗಾಗಲೇ ನಿಯಮ ಉಲ್ಲಂಘಿಸುವ ಬಸ್ಗಳಿಗೆ ಹಲವು ಬಾರಿ ವಾರ್ನಿಂಗ್ ನೀಡಲಾಗಿದ್ದು ಚೆಕ್ ರಿಪೋರ್ಟ್ ಕೂಡ ಇಶ್ಯೂ ಮಾಡಲಾಗಿದೆ. ನಿನ್ನೆ ಬಸ್ ಒಂದರ ಟಾಪ್ ಮೇಲೆ ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದ ವಿಷಯ ಮಾಧ್ಯಮಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಅಂತಹ ಬಸ್ಗಳನ್ನು ಪತ್ತೆ ಹಚ್ಚಿ ಇಂದಿನಿಂದಲೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಕಾರಣಕ್ಕೂ ನಿಗದಿತ ಸೀಟಿಂಗ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ತುಂಬಿಕೊಳ್ಳಬಾರದು. ಒಂದು ವೇಳೆ ನಿಯಮ ಉಲ್ಲಂಘಿಸಿ ಮಕ್ಕಳನ್ನು ಅಪಾಯಕಾರಿ ರೀತಿಯಲ್ಲಿ ಕರೆದೊಯ್ದರೆ ಅಂತಹ ಬಸ್ಗಳ ಪರ್ಮಿಟ್ ರದ್ದುಗೊಳಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಸಾರ್ವಜನಿಕರ ವಲಯದಲ್ಲಿ ಶ್ಲಾಘನೀಯ ಪಾತ್ರವಾಗಿದ್ದು ಮುಂದಿನ ದಿನಗಳಲ್ಲಾದರೂ ಖಾಸಗಿ ಬಸ್ಗಳ ಮನ ಬಂದಂತೆ ವರ್ತಿಸುವ ರೀತಿಗೆ ಬ್ರೇಕ್ ಬೀಳಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಯಾಕೆ ಜನ ಅಷ್ಟೊಂದು ಫುಲ್ ಮಾಡ್ತೀರಾ? ಹೆಸರು ವಾರ್ ಮಾಡಬೇಕು. ಹಿಂದೆ ಕಿಟ್ಟೋಗಿತ್ತಾ? ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟು ಲಿಮಿಟ್ ಇದೆ 50 ಸೀಟ್ ಹಾಕಿ. ಮತ್ತೆ ಸ್ಕೂಲ್ ಮಕ್ಕಳಿಗೆ ಮೇಲೆ ಹಚ್ಚೋದು, ಫುಟ್ಬಾಲ್ ಬಂದಿಸೋದು ಮಾಡಿದ್ರೆ ಖಂಡಿತ ಮತ್ತೆ ಆಕ್ಷನ್ ತೋರಿಸ್ತೀನಿ. ಗಾಡಿ ಸೀಟ್ ಆಗ್ತವೆ ಹೇಳಿದ್ದು ನಿಮ್ಮ ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ. ಅದಾಯ್ತಾ? ಯಾವುದೇ ಕಾರಣಕ್ಕೂ ಪರ್ಮಿಟ್ ಕೊಟ್ಟು ಕೊಡ್ತಕ್ಕಿಲ್ಲ. ಅದಾಯ್ತಾ? ಮಾಡ್ತಾ ಇದ್ದೀವಿ. ಎಲ್ಲ ಖಾಸಗಿ ಬಸ್ಗಳಾಗಲಿ ಸರ್ಕಾರಿ ಬಸ್ಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರು ಟಾಪ್ ಮೇಲೆ ಹತ್ತುತ್ತಾರೆ ಆ ಬಸ್ಗಳಿಗೆ ನಾವಾಗಲೇ ಪರಿಶೀಲನೆ ಮಾಡೋರಿಗೆ ಅನೇಕ ಬಾರಿ ವಾರ್ನಿಂಗ್ ಮಾಡಿದ್ದೀವಿ. ಮತ್ತು ಈಗಾಗಲೇ ಅವರಿಗೆ CR ಚೆಕ್ ರಿಪೋರ್ಟ್ ಇಶ್ಯೂ ಮಾಡಿದ್ದೀವಿ. ಅನೇಕ ಬಾರಿ ದಂಡ ಕೂಡ ಆಗಿದೆ. ಮತ್ತು ಬಸ್ಗಳಲ್ಲಿ ಯಾವುದೇ ಸಾಕು ಪ್ರಾಣಿಗಳು ಹಾಕೋದಿಲ್ಲ. ಅವರು ಈಗಾಗಲೇ ನಿನ್ನೆ ನಮಗೆ ಮಾಹಿತಿ ಬಂದಾಗೆ ಯಾವುದೋ ಒಂದು ಬಸ್ಸಲ್ಲಿ ಒಂದು ಸ್ಕೂಲ್ ಮಕ್ಕಳು ಮೇಲೆ ಹತ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ತಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಗಿದೆ. ಸೊ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿ ಆ ಬಸ್ನ ನಾನು ಇವಾಗಲೇ ನೋಡ್ತಾ ಇದ್ದೀನಿ. ಸೊ ಈಗ ಕೂಡಲೇ ಬಸ್ಸಿಗೆ ಇವತ್ತು ನಾವು ಅದನ್ನ ಮತ್ತೆ ಎಲ್ಲಾದ್ರೂ ಭರವಸೆ ಸಿಕ್ಕರೆ ಅದಕ್ಕೆ ನಾವು ಕಠಿಣ ಕ್ರಮ ಜರುಗಿಸ್ತೀವಿ ಇವತ್ತಿಂದನೇ. ಇಲ್ಲಿವರೆಗೆ ನಾವು ಎಲ್ಲ ಈ ಒಂದು ಚಿಂತಾಮಣಿ ವ್ಯಾಪ್ತಿಯಲ್ಲಿ ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಯಾವುದೇ ಆ ಥರ ಬಸ್ಗಳ ಮೇಲೆ ಜನರನ್ನ ತುಂಬಿಸ್ಕೊಂಡು ಆಚರಣೆ ಮಾಡಲಿಕ್ಕೆ ಯಾವುದೋ ಅವಕಾಶ ಕೊಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರವರ್ತಿತ ಚಳವಳಿನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇಲ್ಲ, ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಒಂದು ಆ ಬಸ್ಸಿನಲ್ಲಿ ಒಂದು ಆಗಿದೆ, ತಮ್ಮ ಮುಖಾಂತರ ನಮ್ಗೆ ಗೊತ್ತಾಗಿದೆ. ನಮಗೆ ನಿನ್ನೆ ಒಂದು ಗೊತ್ತಾಗಿ ಇವತ್ತು ಆ ಬಸ್ನ ನಾವು ಖಂಡಿತವಾಗಿ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ.